ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ವತಿಯಿಂದ ಗಿಡ ನೆಡುವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಡಾಕ್ಟರ್ ಸಜ್ಜದ್ ಸಾಬ್ ಮಕ್ಕಳ ತಜ್ಞರು ಹಾಗೂ ಸ್ಥಾನೀಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಾಬ್ ಚಾಲನೆ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂಡಿಯಾ ವತಿಯಿಂದ ಗಿಡ ನೆಡೋಣ ಕಾರ್ಯಕ್ರಮ ಇದು ಮಕ್ಕಳ ರಾಷ್ಟ್ರೀಯ ಮಕ್ಕಳ ಸಂಘಟನೆಯಾಗಿದ್ದು 5 ರಿಂದ 12 ವರ್ಷ ವಯಸ್ಸಿನ ಮಕ್ಕಳು ಭಾಗವಹಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಮಣ್ಣಿನಲ್ಲಿ ಕೈಗಳು ಭಾರತದೊಂದಿಗೆ ಹೃದಯಗಳು ಎಂಬ ಪರಿಸರ ಸಂರಕ್ಷಣಾ ಅಭಿಯಾನವು ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಮಾನ್ವಿ ಪಟ್ಟಣದ ಕೂಬಾ ಮಸೀದಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಗಿಡ ನೆಡುವ ಜೊತೆಗೆ ಜಾಗೃತಿ ರ್ಯಾಲಿ ಕೂಬಾ ಮಸೀದಿಯಿಂದ ಪಟ್ಟಣದ ಪೊಲೀಸ್ ಸ್ಟೇಷನ್ ವರೆಗೆ ರ್ಯಾಲಿ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಗಿಡ ನೆಡುವ ಮುಖಾಂತರ ಕಾರ್ಯಕ್ರಮ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಥಾನೀಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಾಬ್ ಮಾತನಾಡಿ, ನಮಗೆ ತಿಳಿದಂತೆ ನಮ್ಮ ಪರಿಸರ ಅಪಾಯದಲ್ಲಿ ಇದೆ. ಭೂಮಿಯ ತಾಪಮಾನ ಹೆಚ್ಚುತ್ತಾ ಇದೆ, ಕಾಡುಗಳು ನಾಶವಾಗ್ತಾ ಇದೆ, ಸ್ವಚ್ಛ ಗಾಳಿ ಕಡಿಮೆ ಆಗ್ತಾ ಇದೆ. ಆದ್ರೆ ನಿರಾಸೆ ಪಡಬೇಕಾಗಿಲ್ಲ, ಯಾಕಂದ್ರೆ ಪ್ರತಿಯೊಂದು ಸಣ್ಣ ಕ್ರಿಯೆ ದೊಡ್ಡ ಮಹತ್ವವನ್ನ ಪಡೆಯುತ್ತೆ. ಈ ನಿಟ್ಟಿನಲ್ಲಿ ದೊಡ್ಡ ಬದಲಾವಣೆಯನ್ನ ನಿರೀಕ್ಷಿಸಿ ಈ ಒಂದು ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ನಾವು ಒಂದು ಮರವನ್ನ ನೆಟ್ಟು ಬೆಳೆಸಿದಾಗ ನಾವು ಪರಿಸರವನ್ನ ಸಂರಕ್ಷಿಸುವುದರ ಮೂಲಕ ದೇವನಿಂದ ಪ್ರತಿಫಲವನ್ನ ಗಳಿಸ್ತೀವಿ ಎಂಬ ಹೊಣೆಗಾರಿಕೆ ಪ್ರಜ್ಞೆಯನ್ನ ಮಕ್ಕಳಲ್ಲಿ ಬೆಳೆಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಅಭಿಯಾನದ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇದೆ. ಶಿಕ್ಷಣ ಸಂಸ್ಥೆಯಲ್ಲಿ, ಆರಾಧನಾ ಸ್ಥಳದಲ್ಲಿ, ಸಾರ್ವಜನಿಕ ಪ್ರದೇಶದಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಎಂದಿದ್ದಾರೆ. सरकारी सदर के सिलसिले में पूरे कर्नाटक में उजागर किया जा रहा है और ये सदर कार्य ऐसी चीज़ है कि इसके अंदर जो भी हम लगाते हैं ये हमारे लिए फ़ायदा नहीं है बल्कि आने वाली जो नस्ल है उनके लिए फ़ायदा है. हम आम का झाड़ लगाए या किसी फल का झाड़ लगाए तो हम ये सोच कर लगाए ये मेरे लिए नहीं है बल्कि ये आगे वालों के लिए. अल्लाह के रसूल सल्लल्लाहु अलैहि वसल्लम फरमाते हैं कि अगर क़यामत करीब है और आपके हाथ में झाड़ है, आप लगाना चाह रहे हैं लेकिन हम करीब क़यामत आ रही है फिर भी आप उस दरख्त को लगा दीजिए. ये है जो इस शजरकारी की अहमियत. अगर ये शजरकारी ना होती तो दुनिया के अंदर इंसानियत के लिए खाने और पीने के सामान बिल्कुल मैसर ना होते, क्योंकि ये एक ऐसी चीज़ है अल्लाह तआला ने हमें ये दुनिया के अंदर मुहैया की है. शजरकारी के ज़रिए से हमको पानी की सहूलत मिलती है, आसमान से बारिश नज़ुल होती है और उसके साथ साथ पानी जहाँ पर दरख्त ना हो और जहाँ पर शजरकारी ना हो वहाँ पर पानी दूर तक चले जाते हैं. लेकिन अल्लाह तआला ने इस ज़मीन को इस दरख्त के लिए और इंसान की बहबूद के लिए बनाया है. हमारा ये काम है कि हम जहाँ तक हो सके इस शजरकारी को ज़्यादा से ज़्यादा लगाकर और इसका फ़ायदा उठाने की कोशिश करें. लेकिन इसकी तफसीलात बहुत लंबी है जो मैं इस वक्त टाइम बिल्कुल कम है. हो सकता है कि बारिश वगैरह का भी इम्कान है. मैं इतना कहते हुए अपनी बात को ख़त्म करता हूँ. वाक़िअत अल्हम्दुलिल्लाह रब्बिल आलमीन. ಇದೇ ಸಂದರ್ಭದಲ್ಲಿ ಸಬ್ ಜಲ್ಲಿ ಸಾಬ್, ಜೆಐಎಚ್ ಕಾರ್ಯಕರ್ತರು ಅಬ್ದುಲ್ ಖಾಯುಮಾ ಹಾಗೂ ಸಿಐಒ ಜಿಲ್ಲಾಧ್ಯಕ್ಷ ನಾಜಿಯಾ ಬೇಗಂ, ಸ್ಥಾನೀಯ ಸೆಕ್ರೆಟರಿ ಮರಿಯಂ ಅಂಜು, ಮೇಲ್ವಿಚಾರಕರು ಅಜ್ರಾ ಅಮ್ರೀನ್, ಗುಲ್ನಾಜ್, ಜೀನತ್, ಆಯಿಷಾ, ಯಾಸ್ಮಿನ್, ಸಿಐಒ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ.